ನಂಜನಗೂಡಿನ ಕಪಿಲಾ ನದಿ ದಂಡೆ ಮೇಲೆ ಹೆಜ್ಜಿಗೆ ಗ್ರಾಮದ ಹತ್ತಿರ 46 ಬೃಹತ್ ಮರಗಳನ್ನ ಒಂದು ವಾರದ ಹಿಂದೆ ಕಡಿದಿರೋ ಸುದ್ದಿ ಕೇಳಿ ಆಘಾತ ಆಗೋಯ್ತು ನಮ್ಗೆ. ನಾವು 10ನೇ ತಾರೀಕು ಅಲ್ಲಿಗೆ ನಮ್ಮ ಸಂಘಟನೆಯ 16 ಸದಸ್ಯರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ನೋಡಿದ್ರೆ ನಾವು ಬಹುತೇಕ ದಿಗ್ಭ್ರಾಂತರಾದ್ವಿ. ಅಷ್ಟು ಬೃಹತ್ತಾದ ಮರಗಳನ್ನ ಯಾವುದೇ ಒಂದು ಕಾಳಜಿ ಇಲ್ದಲೆ, ಅಷ್ಟು ನಿಷ್ಕರುಣೆಯಿಂದ, ಭಯ ಭೀತಿ ಏನೂ ಇಲ್ದಲೆ ಹಾಡು ಹಗಲೇ ರಾಜಾರೋಷವಾಗಿ ಕಡಿದು ಉರುಳಿಸಿರೋದನ್ನ ನೋಡಿ ಆಘಾತಕ್ಕೊಳಗಾದ್ವಿ. ನಾವು ತಕ್ಷಣ ಒಂದು ಪ್ರೆಸ್ ಮೀಟು ಮಾಡಿದ್ವಿ, RFO ಜೊತೆ ಮಾತಾಡಿದ್ವಿ. ಇವತ್ತು ಮತ್ತೆ ನಾನು DFO ಜೊತೆ ಕೂಡ ಫೋನಲ್ಲಿ ಮಾತಾಡಿದೆ. ಅವರು ನಾನು ಹೇಳಿದ್ದನ್ನ ಬಹುತೇಕ ಒಪ್ಕೊಂಡ್ರು. ಒಬ್ಬ ವ್ಯಕ್ತಿ ಇದನ್ನ ಮಾಡಕ್ಕಾಗಲ್ಲ, ಅವನ ಹಿಂದೆ ಹಲವಾರು ವ್ಯಕ್ತಿಗಳಿರ್ತಾರೆ, ಮತ್ತೆ ನಿಮ್ಮ ಅರಣ್ಯ ಇಲಾಖೆಯ ನೌಕರರು ಅಧಿಕಾರಿಗಳು ಕೂಡ ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಇದು ಸಂಘಟಿತ ಅಪರಾಧ. ಇದು ನೀವು ತಕ್ಷಣ ಇದ್ರ ಬಗ್ಗೆ ತೀಕ್ಷ್ಣವಾಗಿ ಕ್ರಮ ತಗೋಬೇಕಾಗುತ್ತೆ. ನೀವು ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಾ, ಕೊಡಬೇಕಾಗಿತ್ತು ಅಂತ ಕೇಳಿದಾಗ ಕೊಟ್ಟಿದ್ದೀನಿ, ಬೇಕಾದ್ರೆ ಫೋಟೋನು ಕಳಿಸ್ತೀನಿ ಅಂದ್ರು. ಕೊಟ್ಟಿದ್ರೆ ಸಂತೋಷ. ಆದ್ರೆ ತನಿಖೆನ ಎಲ್ಲ ಆಯಾಮಗಳಲ್ಲೂ ನೀವು ಮಾಡಬೇಕು. ಇವತ್ತು ಒಂದೊಂದು ಮರ ಕೂಡ ಬಹಳ ಮುಖ್ಯ.